ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಬಿಸಿಲುಗಾಲ ಚೆನ್ನಾಗೆ ಆರಂಭ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಚಾಲಕ ಮಿತ್ರರು ದಯವಿಟ್ಟು ಆರೋಗ್ಯದ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಟ್ಕೋಬೇಕು. ಏಕೆಂದರೆ ಬಿಸಿಲಿನ ತಾಪಮಾನ ದಿನದಿನಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕು ಮತ್ತು ಗಾಡಿಯ ಆರೋಗ್ಯವನ್ನು ಕೂಡ ನೋಡಬೇಕು. ಹಾಗಾಗಿ ಅದ್ರ ಕಡೆಗೆ ಗಮನವನ್ನು ಕೊಟ್ಕೊಳ್ಳಿ. ಇವತ್ತಿನ ವಿಚಾರ ಇಷ್ಟೇ. ಇವತ್ತು ಲೈವ್ ಬಂದಿರೋ ವಿಚಾರ ಏನಂದರೆ, ಮಾನ್ಯ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳು ಇವತ್ತು ಒಂದು ಸಭೆಯನ್ನ ಆಯೋಜನೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ಚಾಲಕರಿಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳಲ್ಲಿ ಚರ್ಚೆ ಆಯಿತು. ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗಿದ್ದು BS4 ಏನು 2016, 17, 18, 19 ತನಕಲ್ಲೂ ಕೂಡ BS4ನ ಸಿರೀಸ್ನ ವೆಹಿಕಲ್ಸ್ಗಳು ಏನು ರಿಜಿಸ್ಟ್ರೇಷನ್ ಆಗಿತ್ತು, ಈ ಯಾವ ವಾಹನಗಳಿಗೂ ಕೂಡ ಪರ್ಮಿಟ್ ಅನ್ನ ಇಶ್ಯೂ ಮಾಡಿರಲಿಲ್ಲ. ಇದು ಒಂದು ರೀತಿಯ ಚಾಲಕರುಗಳಲ್ಲಿ ಮತ್ತು ಸಂಘಟನೆಗಳಲ್ಲಿ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಜೊತೆಗೆ ಸರ್ಕಾರವೂ ಕೂಡ ಹೇಗೆ ಇದನ್ನ ಸಮಸ್ಯೆ ಬಗೆಹರಿಸೋದು ಅನ್ನೋದ್ರ ಬಗ್ಗೆನೂ ಕೂಡ ತುಂಬಾ ಗಂಭೀರವಾಗಿ ಚಿಂತನೆಯನ್ನ ಮಾಡಿ ಹಲವಾರು ಸಂಘಟನೆಗಳ ಒಂದು ಪತ್ರದ ಏನು ಮನವಿ ಮಾಡ್ಕೊಂಡಿದ್ವಿ, ಆ ಮನವಿಗೆ ಸ್ಪಂದನೆ ನೀಡಿರ್ತಕ್ಕಂಥ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳು ಇವತ್ತು ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿರೋ ಹಾಗೆ ಏನು ರಾಜ್ಯ ಸರ್ಕಾರ ಈಗ 1 ಲಕ್ಷ ಪರ್ಮಿಟ್ ಅನ್ನ ಇಶ್ಯೂ ಮಾಡಿದೆ, ವರ್ಷಕ್ಕೆ 20,000 ಪರ್ಮಿಟ್ಗಳು ಕೊಡಬೇಕು ಅಂತೇಳಿ ಏನು ಒಂದು ತೀರ್ಮಾನವನ್ನು ಕೈಗೊಂಡು 1 ವರ್ಷ ಆಯಿತು. ಅದು 20,000 ಆಗೋಗಿದೆ ಮತ್ತು ಈ ವರ್ಷದಲ್ಲೂ ಕೂಡ ಹಲವಾರು ಪರ್ಮಿಟ್ಗಳು ಸೇಲ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು BS4ಗೆ ಸಂಬಂಧಪಟ್ಟಂತೆ ಎಷ್ಟು ವಾಹನಗಳು ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಷ್ಟೂ ವಾಹನಗಳಿಗೂ ಕೂಡ ಈ ಒಂದು 1 ಲಕ್ಷ ಪರ್ಮಿಟ್ ಇದೇನಿದೆ ಇದ್ರ ಒಳಗಡೆ ಇರತಕ್ಕಂಥ ಎಲ್ಲ ಪರ್ಮಿಟ್ಗಳನ್ನು BS4 ವಾಹನಗಳಿಗೆ ಕೊಡಬೇಕು ಅಂತೇಳಿ ಒಂದು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಯಾರೆಲ್ಲ ಚಾಲಕ ಮಿತ್ರರು ದಯವಿಟ್ಟು BS4 ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಆಗಿ ಇದುವರೆಗೂ ಕೂಡ ತಮಗೆ ಪರ್ಮಿಟ್ ಸಿಕ್ಕಿಲ್ಲ ಅಂತ ಇದೆ, ಅವರು ಇನ್ನು ಸ್ವಲ್ಪ ದಿನದಲ್ಲಿ ಪರ್ಮಿಟ್ ಸೆಕ್ಷನ್ ನಲ್ಲಿ ನೇರವಾಗಿ ಹೋಗಿ ಯಾವುದೇ ವ್ಯಕ್ತಿಗಳ ಮಧ್ಯಸ್ಥಿಕೆಯನ್ನ ತೆಗೆದುಕೊಳ್ಳದೆ ನೇರವಾಗಿ ಹೋಗಿ ತಾವೇ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಪರ್ಮಿಟ್ ಅನ್ನ ತಾವು ತೆಗೆದುಕೊಳ್ಬೇಕಾಗತ್ತೆ. ದಯವಿಟ್ಟು ಮಧ್ಯವರ್ತಿಗಳ ಮುಖಾಂತರವಾಗಿ ಯಾಕೆ ತಗೋಬಾರ್ದು ಅಂದ್ರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಇವತ್ತು ಪರ್ಮಿಟ್ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ದೊಡ್ಡ ದಂಧೆಯಾಗಿ ಪರಿಣಾಮವಾಗಿ ಬೀರಿದೆ ಅಂತಕ್ಕಂಥದ್ದನ್ನ ತಾವುಗಳು ಗಮನಿಸಿರ್ತೀರ. ಹಾಗಾಗಿ ಯಾರ ವಿಚಾರನೂ ಬೇಡ. ಇಲ್ಲಿ ನಾನೊಬ್ಬ ಚಾಲಕನಾಗಿ ನನಗೆ ಸಂಬಂಧಪಟ್ಟ ದಾಖಲೆಗಳನ್ನ ನಾನು ನೇರವಾಗಿ ನಾನೇ ತಗೋಬೇಕು ಅಂತಕ್ಕಂಥದ್ದು ಒಂದು ಕಂಡೀಷನ್ ಮೇಲೆ ತಾವೇ ಹೋಗಿ ಪರ್ಮಿಟ್ ಸೆಕ್ಷನ್ ನಲ್ಲಿ ಅರ್ಜಿಯನ್ನ ಹಾಕಿ ತಾವುಗಳು ತಮ್ಮ ವಾಹನಗಳಿಗೆ ಏನು ಪರ್ಮಿಟ್ ಬಂದಿಲ್ಲ BS4ಗೆ ಸಂಬಂಧಪಟ್ಟದ್ದು ತಾವುಗಳೇ ಅರ್ಜಿ ಹಾಕೊಂಡು ಪರ್ಮಿಟ್ ಅನ್ನ ತಗೋಬೇಕು ಅಂತೇಳಿ ಇವತ್ತು ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಹಾಗೆ ಹಲವಾರು ವಿಚಾರಗಳಲ್ಲಿ ಚರ್ಚೆ ಆಯಿತು. ಇವತ್ತು ಆ ಹಲವಾರು ವಿಚಾರಗಳಲ್ಲಿ ದರ ರೇಟ್ ಅಂತಕ್ಕಂಥದ್ದು ಕೂಡ ಇವತ್ತು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಅಗ್ರಿಗೇಟರ್ ಕಂಪನಿಗಳು ಅವರು ಪೀಕ್ ಅವರಲ್ಲಿ ಒಂದು ರೇಟು, ನಾನ್ ಪೀಕ್ ಅವರ್ಗಳಲ್ಲಿ ಒಂದು ರೇಟನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕಲ್ಲೂ ಕೂಡ ಏಕದರವನ್ನೇ ಕೊಡಿ. ಏಕೆಂದ್ರೆ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು, ಪೀಕ್ ಅವರ್ ಮುಗಿದ ನಂತರದಲ್ಲಿ ಇವತ್ತು ಚಾಲಕರುಗಳು ಬೀದಿಯಲ್ಲಿ ಬಂದು ಕುತ್ಕೊಳ್ಳುವಂತಹ ವ್ಯವಸ್ಥೆ ಒಳಗಡೆ ತಂದಿಟ್ಟಿರ್ತಕ್ಕಂಥ ಅಗ್ರಿಗೇಟರ್ ಕಂಪನಿಗಳು ಅವ್ರ ಇಷ್ಟಾನುಸಾರವಾಗಿ ಅವರ ಕಂಪನಿಗಳನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವರ ವಾಹನಗಳಿಗೆ ಬಾಡಿಗೆಗಳನ್ನ ಹೇಗೆಲ್ಲ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದ ಜೋಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಟಿಪ್ಸ್ ವ್ಯವಸ್ಥೆಯನ್ನ ತೆಗಿಬೇಕು ಅಂತ. ಅದ್ರ ಬಗ್ಗೆನೂ ಕೂಡ ಇವತ್ತಿನ ಸಭೆಯಲ್ಲಿ ಧ್ವನಿಯನ್ನ ಎತ್ತಲಾಯಿತು. ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀವಿ, ಅದ್ರ ಬಗ್ಗೆನೂ ಕೂಡ ನೋಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮ್ಮ ಕಂಡೀಷನ್ ಇರ್ತಕ್ಕಂಥದ್ದು ಬೆಳಗ್ಗೆ 5ರಿಂದ ರಾತ್ರಿ 10ರವರೆಗೆ ಏಕದರವನ್ನ ತರಬೇಕು ಅಂತಕ್ಕಂಥ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನ ಬಂದಿರತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಎತ್ತಿದೆ. ಯಾಕೆಂದ್ರೆ ಪೀಕ್ ಅವರ್ಗಳಲ್ಲಿ ಪೀಕೋದು, ನಾನ್ ಪೀಕ್ ಅವರ್ಗಳಲ್ಲಿ ಚಾಲಕರುಗಳನ್ನ ರಸ್ತೆಯಲ್ಲಿ ಕುಂಡ್ರಿಸೋದು, ಪೀಕ್ ಅವರಲ್ಲಿ ದುಡಿಮೆ ಮಾಡಿದ್ದನ್ನ ನಾನ್ ಪೀಕ್ ಅವರ್ಗಳಲ್ಲಿ ಇದೇ ಪೊಲೀಸ್ ಇಲಾಖೆಯವರು ಬಂದು ಫೋಟೋ ಹೊಡೆಯೋದ್ರ ಮುಖಾಂತರವಾಗಿ ದಂಡ ಹಾಕಿ ಆ ಬಂದಂಥ ದುಡ್ಡನ್ನು ಕೂಡ ಸರ್ಕಾರವೇ ತಗೊಳ್ಳೋ ಮಟ್ಟಕ್ಕೆ ಇವತ್ತು ಹೋಗಿದೆ ಅಂತಕ್ಕಂಥದ್ದನ್ನು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಧ್ವನಿಯಾಗಿ ಎದ್ದಿರೋದ್ರಿಂದ ಇದನ್ನು ಕೂಡ ಪರಿಶೀಲನೆಯನ್ನ ಮಾಡಿ ನಾವು ರಾಜ್ಯ ಕಮಿಟಿ ಸ್ಟೇಟ್ STA ಕಳಿಸಿಕೊಟ್ಟು ಅಲ್ಲಿ ಹಲವಾರು ವಿಚಾರವಾಗಿ ಧ್ವನಿಯನ್ನ ಎತ್ತುತ್ತೀವಿ ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ 1 ರೇಟ್ 1 ಸಿಟಿ, ತಾವೆಲ್ಲರೂ ಕೂಡ ಆಟೋ ಚಾಲಕರಿಗೂ ಕಾರ್ನವ್ರಿಗೂ ಸಂಬಂಧ ಇಲ್ಲದ ವಿಚಾರವನ್ನ ಯಾಕೆ ಎತ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀರಾ. ಇವತ್ತು ನಮಗೆ ಬಿಸ್ನೆಸ್ಗೆ ದೊಡ್ಡ ಮಟ್ಟಕ್ಕೆ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು 1 ರೇಟ್ 1 ಸಿಟಿ. ಹೇಗೆ ಅಂದರೆ, ತನ್ನ ಕಂಪನಿಗಳು ಫ್ಲೀಟ್ ಕಾರ್ಗಳನ್ನು ತಗೊಂಡು ಬಂದು ಇವತ್ತು 10 ರೂಪಾಯಿಗೆ 12 ರೂಪಾಯಿಗೆ ದುಡಿಮೆ ಮಾಡಿಸ್ಕೊಳ್ತಾರೆ. ನಮ್ಮ ಗ್ರಾಹಕರುಗಳು ಎಲ್ಲಿ ಹೋಗ್ಬೇಕು? ನಾವು ಇದೇ ದುಡಿಮೆಯನ್ನು ನಂಬಿ ವೃತ್ತಿಯನ್ನು ಆರಂಭ ಮಾಡಿರ್ತಕ್ಕಂತಹ ಚಾಲಕ ಮಿತ್ರರು ಎಲ್ಲಿ ಹೋಗ್ಬೇಕು? ಇವತ್ತು ಕಂಪನಿಗಳು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ, ತನ್ನ ಕಂಪನಿಯ ಆದಾಯವನ್ನು ದ್ವಿಗುಣಗೊಳಿಸ್ಕೊಳ್ಳೋದಕ್ಕೆ, ತಾನು ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮಂತಹ ಓನರ್ ಕಮ್ ಡ್ರೈವರ್ಗಳು, ಸಿಂಗಲ್ ಓನರ್ಗಳು ಏನಿರ್ತೀವಿ, ನಮ್ಮನ್ನ ಸಂಪೂರ್ಣವಾಗಿ ತುಳಿಯುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ 1 ರೇಟ್ 1 ಸಿಟಿಯ ಬಗ್ಗೆ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನ ಎತ್ತಿದ್ದಕ್ಕೆ 1 ರೇಟ್ 1 ಸಿಟಿಯ ವಿಚಾರವಾಗಿ ಆಲ್ರೆಡಿ ಕೋರ್ಟ್ ಅಲ್ಲಿ ಕೇಸ್ ಇದೆ.
ತಾವು ಅರ್ಥ ಮಾಡ್ಕೋಬೇಕು ಚಾಲಕರುಗಳು. ಯಾಕೆ ಈ ಅಗ್ರಿಗೇಟರ್ ಕಂಪನಿಗಳನ್ನ ಹಂತವಾಗಿ ತುಳಿಬೇಕು ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಎಲ್ಲದಕ್ಕೂ ಕೋರ್ಟ್ಗೆ ಹೋಗಿ ಕೂತ್ಕೊಂಡ್ರೆ ಎಷ್ಟು ಜನ, ಈಗ ಉದಾಹರಣೆಗೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಬಂದ್ರೆ, ನೀವು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಎಷ್ಟು ವರ್ಷಗಳ ಕಾಲ ಕೋರ್ಟ್ಗೆ ಹೋದ್ರಿ ಅನ್ನೋದನ್ನ ನಾವು ನೋಡಿರ್ತೀರ. ಹಿಂಗೆ ಎಲ್ಲದಕ್ಕೂ ಸರ್ಕಾರ ತರುವಂತಹ ವ್ಯವಸ್ಥೆಗಳಿಗೆ ಇವರು ಕೋರ್ಟ್ಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ನಾವು ಎಲ್ಲಿ ಅದನ್ನ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದು ಅಲ್ವಾ? ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಇವತ್ತು ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನ ಎತ್ತಿದೀವಿ. ಇನ್ನ BBMP ಮತ್ತು GBA ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿದೆ. ನಮ್ಮ ಪರ್ಮಿಟ್ ನ ವ್ಯಾಪ್ತಿ ಈಗ 25 ಕಿಲೋಮೀಟರ್ ಇದೆ. ಈಗ ಅಗ್ರಿಗೇಟರ್ ಕಂಪನಿಗಳವರು ಹೊಸಕೋಟೆ ತನಕ ಬಾಡಿಗೆ ಕೊಡ್ತಾ ಇದ್ದಾರೆ, ನೆಲಮಂಗಲ ತನಕ ಕೊಡ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ ತನಕ ಕೊಡ್ತಾ ಇದ್ದಾರೆ. ಈಗ ಈ ಕಡೆ ಕನಕಪುರ ರೋಡ್ ಹೋದ್ರೆ ನೈಸ್ ರೋಡ್ ದಾಟ್ತಿದ್ದಂಕಲೇ ಹಿಡ್ಕೊಂಡು ಚಾಲಕರುಗಳನ್ನ ದಂಡ ಹಾಕುವಂತಹ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಯಾರು ಇವ್ರಿಗೆ ಅಲ್ಲಿ ತನಕ ಬುಕಿಂಗ್ ಅನ್ನ ತಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅದ್ರ ಬಗ್ಗೆ ಧ್ವನಿಯನ್ನ ಎಲ್ಲಾ ಸಂಘಟನೆಗಳು ಕೂಡ ಎತ್ತಿದ್ದಕ್ಕೆ ಇವತ್ತು ಅದರ ವಿಚಾರವಾಗಿ ನೀವು ಕೇಸ್ ಹಾಕೋಬಹುದು. ಯಾಕೆಂದ್ರೆ ಪರ್ಮಿಟ್ ನ ವ್ಯಾಪ್ತಿ ಏನಿದೆ ಅದ್ರ ಒಳಗಡೆನೆ ಇರಬೇಕು ಅಂತೇಳಿ ಅವರು ಹೇಳಿದ್ರಿಂದ ಇದು ಕೂಡ ಒಂದು ದೊಡ್ಡ ಘರ್ಷಣೆ ಆಯ್ತು ಈ ವಿಚಾರವಾಗಿ. ಹಾಗಾಗಿ ಏನು ಸರ್ಕಾರ GBA ಘೋಷಣೆ ಮಾಡಿದೆ, ಆ GBAಗೆ ನಮ್ಮ ವ್ಯಾಪ್ತಿಯನ್ನ ವಿಸ್ತರಣೆಯನ್ನ ಮಾಡಿ ಅಂತಂದಿದ್ದಕ್ಕೆ ಅದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಕುಳಿತು ಮಾತುಕತೆ ಮಾಡಿ ಅದನ್ನು ಕೂಡ ಏನು GBA ಈಗ ಅನೌನ್ಸ್ ಆಗಿದೆ ಅಲ್ಲಿ ತನಕಲ್ಲೂ ಕೂಡ ವ್ಯಾಪ್ತಿಯನ್ನ ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತೇಳಿ ಇವತ್ತು ವಹಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನೊಂದು ವಿಚಾರವನ್ನ ಹೇಳಿದ್ರು, ನೀವು ಅಗ್ರಿಗೇಟರ್ ಅಂಡರ್ಗೆ ಬರೋದೇ ಇಲ್ಲ ಅಂತಂದ್ರು. ಈಗ ಅಗ್ರಿಗೇಟರ್ ಅಂಡರ್ಗೆ ಬರೋದಿಲ್ಲ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳು ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ದೆಹಲಿಯ ಹೈಕೋರ್ಟ್ ನಲ್ಲಿ ಕೇಸ್ ಗೆದ್ದಿದ್ದನ್ನ ತಗೊಂಡು ಬಂದು ಇದೇ ಕರ್ನಾಟಕ ಹೈಕೋರ್ಟ್ ನಲ್ಲಿ ತ್ರಿಚಕ್ರ ವಾಹನಗಳು ಕೂಡ ನಮ್ಮ ಅಂಡರ್ ನಲ್ಲಿ ಕೆಲಸ ಮಾಡ್ತಾರೆ, ಹಾಗಾಗಿ ನಾವು ಇವರಿಗೆ ಅನುಮತಿಯನ್ನ ತಗೊಂಡಿದ್ದೀವಿ ಅಂತ ಅವರು ಕೋರ್ಟ್ ನಲ್ಲಿ ವಾದವನ್ನ ಮಾಡ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕೂಡ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನ ಎತ್ತಿದೀವಿ. ಅಗ್ರಿಗೇಟರ್ ಅಂಡರ್ ನಲ್ಲಿ ಆಟೋ ರಿಕ್ಷಾಗಳು ಇರೋದೇ ಬೇಡ. ನಮ್ಗೆ ಏನ್ ಮೀಟರ್ ಕೊಟ್ಟಿದ್ರೆ ಮೀಟರ್ ನಲ್ಲಿ ನಾವು ಸೇವೆ ಮಾಡ್ಕೊಳ್ತೀವಿ, ಸಂಪೂರ್ಣವಾಗಿ ಇದರಿಂದ ಹೊರಗಡೆ ತಗೊಂಡು ಬನ್ನಿ ಅಂತ ಅಂದಿದ್ದೀವಿ. ಅದಕ್ಕೆ ಅವರು ಸ್ಪೆಷಲ್ ಫೋರ್ಸ್ ಅನ್ನ ಹಾಕಿ ಇದ್ರ ಮೇಲೆ ಆಕ್ಷನ್ ತಗೊಳ್ಳುವಂತಹ ಕೆಲಸ ಮಾಡ್ತೀವಿ ಎಂದು. ಆಕ್ಷನ್ ತಗೊಳ್ಳುವಂತದ್ದು ರಸ್ತೆನಲ್ಲಿ ಹಿಡಿದು ಚಾಲಕರುಗಳಿಗೆ ನೀನು ಊಬರಲ್ಲಿ ಕೆಲಸ ಮಾಡ್ತೀಯಾ, ಓಲಾದಲ್ಲಿ ಕೆಲಸ ಮಾಡ್ತೀಯಾ ಅಂತ ಆಕ್ಷನ್ ತಗೊಳ್ಳೋದಲ್ಲ, ನೇರವಾಗಿ ಅಗ್ರಿಗೇಟರ್ ಕಂಪನಿಗಳ ಮೇಲೆನೆ ಆಕ್ಷನ್ ತಗೋಬೇಕು. ಇದ್ರ ಬಗ್ಗೆನೂ ಕೂಡ ನಮ್ಮ ಹಿರಿಯ ಹಲವಾರು ಸದಸ್ಯರುಗಳು ಧ್ವನಿಯನ್ನ ಎತ್ತಿದ್ದಕ್ಕೆ ಅದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಹಲವಾರು ವಿಚಾರಗಳಲ್ಲಿ ಇವತ್ತು ಚರ್ಚೆಗಳಾಗಿದೆ. ಮುಖ್ಯವಾಗಿ ಚರ್ಚೆ ಆಗಿದ್ದು ಇಷ್ಟು ವಿಚಾರಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ BS4ಗೆ ಪರ್ಮಿಟ್ ಅನ್ನ ಕೊಡ್ತೀವಿ ಅಂತ ಇವತ್ತು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಚಾಲಕರುಗಳಲ್ಲಿ ಸಂತಸವನ್ನ ತಂದಿಟ್ಟಿದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ BS4ಗೆ ಸಂಬಂಧಪಟ್ಟ ಎಲ್ಲಾ ಚಾಲಕ ಮಿತ್ರರು ತಾವುಗಳು ನೇರವಾಗಿ ಹೋಗಿ ತಾವುಗಳು ಪರ್ಮಿಟ್ ಸೆಕ್ಷನ್ ನಲ್ಲೇ ತಮ್ಮ ದಾಖಲಾತಿಗಳನ್ನ ಕೊಟ್ಟು ಪರ್ಮಿಟ್ ಅನ್ನ ಪಡಿಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಹಲವಾರು ಚಾಲಕರುಗಳು ಈ ವಿಚಾರವನ್ನ ತಿಳಿದಿರೋದಿಲ್ಲ. ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ, ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡೋದ್ರ ಮುಖಾಂತರವಾಗಿ ನಿಮ್ಮೆಲ್ಲ ಚಾಲಕ ಮಿತ್ರರು, ನಿಮ್ಮ ಸ್ನೇಹಿತರುಗಳು ಕೂಡ ಇರ್ತಾರೆ BS4 ತಗೊಂಡು ಅವ್ರಿಗೂ ಕೂಡ ಪರ್ಮಿಟ್ ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರೆ, ಅವರೆಲ್ಲರಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಟ್ಟು ಅವರೆಲ್ಲರಿಗೂ ಕೂಡ ಪರ್ಮಿಟ್ ವ್ಯಾಪ್ತಿ ಒಳಗಡೆ ಬರುವಂತ ಕೆಲಸ ಕಾರ್ಯಗಳಾಗಲಿ. ಯಾಕೆಂದ್ರೆ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ತೀರಾ, ಹಲವಾರು ಅಪಘಾತಗಳಾದಂಥ ಸಂದರ್ಭದಲ್ಲಿ ಮೇಯ್ನ್ ಬೇಕಾಗ್ತಕ್ಕಂಥದ್ದು ಪರ್ಮಿಟ್. ನಗರವನ್ನು ಬಿಟ್ಟು ಹೊರಗೆ ಹೋದಾಗಲೂ ಕೂಡ ಪರ್ಮಿಟ್ ಅನ್ನ ಕೇಳ್ತಾರೆ. ಅದ್ರ ಬಗ್ಗೆನೂ ಕೂಡ ಇವತ್ತು ಸಂಘಟನೆಗಳು ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತಿದ್ದಾರೆ. ನಮಗೆ TP ಪರ್ಮಿಷನ್ ಅಂದ್ರೆ ಹೊರಗಡೆ ಹೋಗೋದಕ್ಕೂ ಕೂಡ ಸುಮಾರು 200 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಹೋಗೋದಕ್ಕೂ ಕೂಡ ಟೆಂಪ್ರವರಿ ಪರ್ಮಿಟ್ ಅನ್ನ ಕೂಡ ಕೊಡಬೇಕು ಅಂತ ಹೇಳಿ ಕೇಳಿದ್ವಿ. ಈ ಹಿಂದೆ ಇದ್ದಂತ ಪರ್ಮಿಟ್ ಅನ್ನ ಈಗ ತೆಗೆದುಹಾಕಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಸೌಮ್ಯವಾಗೇನೆ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆನೂ ಕೂಡ ಮಾತುಕತೆಯನ್ನ ಮಾಡಿ ಮೇಲ್ಗಡೆಗೆ ಅರ್ಜಿಯನ್ನ ಕಳಿಸ್ಕೊಡ್ತೀವಿ ಇವೆಲ್ಲ ವಿಚಾರಗಳನ್ನ. ಅಲ್ಲಿಂದ ಬಂದ ನಂತರದಲ್ಲಿ ಇವೆಲ್ಲವರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಇನ್ನೊಮ್ಮೆ ಸಭೆಯನ್ನ ಕರೆದು ಮಾತುಕತೆಯನ್ನ ಮಾಡಿ ಯಾವೆಲ್ಲ ಸಭೆಗಳ ತೀರ್ಮಾನವನ್ನ ಮಾಡಬಹುದು ಅನ್ನತಕ್ಕಂಥದ್ದನ್ನ ತೀರ್ಮಾನವನ್ನ ಕೈಗೊಳ್ತೀವಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಧ್ವನಿ ಎತ್ತಬೇಕು ಅಂದ್ರೆ ಚಾಲಕರುಗಳೆಲ್ಲರೂ ಕೂಡ ಸಂಘಟಿತರಾಗಬೇಕು. ನಿಮ್ಮ ನೋವುಗಳೇನು, ನಿಮ್ಮ ಕಷ್ಟಗಳೇನು ಅಂತಕ್ಕಂಥದ್ದನ್ನ ನಮ್ಮ ಸಂಘಟನೆಗಳಲ್ಲಿ ಹೇಳ್ಕೊಂಡಾಗ ಮಾತ್ರನೇ ನಮ್ಮೆಲ್ಲರಿಗೂ ಕೂಡ ನಿಮ್ಮ ನೋವುಗಳಿಗೂ ಅರ್ಥ ಆಗ್ತಕ್ಕಂಥದ್ದು. ನಾವು ಒಬ್ಬ ಚಾಲಕನಾಗಿ ನನಗೂ ಹಲವಾರು ನೋವುಗಳಿದೆ, ಅದನ್ನ ನಾವು ಹೇಳ್ಕೊಳ್ತೀವಿ. ಆದ್ರೆ ನಮ್ಮನ್ನ ಹೊರತುಪಡಿಸಿಯೂ ಕೂಡ ಹಲವಾರು ಚಾಲಕರುಗಳಿಗೆ ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳನ್ನ ಸಂಘಟನೆಗೆ ಒಳಗಡೆ ಎದ್ದು ಸಂಘಟಿತರಾಗಿ ವಿಚಾರವನ್ನ ಹಂಚ್ಕೊಂಡಾಗ್ಲೇನೆ ನಾವು ಕೂಡ ಅದ್ರ ಬಗ್ಗೆ ಧ್ವನಿಯನ್ನ ಎತ್ತೋದಕ್ಕೆ ಅನುಕೂಲವಾಗುತ್ತೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಇವತ್ತೇನು ಸಭೆ ನಡೆದಿದೆ, ಈ ಸಭೆಯ ಅಷ್ಟೂ ಸಾರಾಂಶಗಳನ್ನ ಕಮೆಂಟ್ ಸೆಕ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ತಾವೆಲ್ಲರೂ ಕೂಡ ಸಮಯ ಸಿಕ್ಕಾಗ ಅದನ್ನ ಓದ್ಕೊಂಡು ನೀವು ಯಾಗೆಲ್ಲ ಈ ವಿಚಾರಗಳು ತಿಳಿತದೆ ತಾವು ಕೂಡ 4 ಜನ ಚಾಲಕರುಗಳಿಗೆ ವಿಚಾರವನ್ನ ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ನನ್ನೆಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಆದಷ್ಟು ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಸ್ನೇಹಿತರುಗಳು ಕೂಡ ವಿಚಾರವನ್ನ ತಿಳಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸ್ನೇಹಿತರೆ.